ಕಂದ ಅಂದಾಗೆ ಇವತ್ತು ಯಾರ್ದು ಬರ್ತಡೆ? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಅಜ್ಜಿ, ನನಗೂ ಗೊತ್ತಿಲ್ಲ. ಮತ್ತೆ ನಿನ್ನ ಗೊತ್ತಾ? ಅತ್ತೆ, ಕರ್ಣಂದಂತೂ ಅಲ್ಲ, ನಿಧಿದೇ ಇರ್ಬೋದು. ಆದ್ರೆ ಕೇಕ್ ಮಾಡುವಾಗ ಏನು ಹೇಳಲಿಲ್ವಲ್ಲ? ರಾಧಿಕಾ, ಒಂದು ದೊಡ್ಡ ಕೇಕ್ನ ಆರ್ಡರ್ ಮಾಡು. ಕೇಕ ಈಗ್ಲ? ಯಾಕಜ್ಜಿ? ಮಾಡು ಹೇಳ್ತೀನಿ. ನನಗೆ ಅದೆಲ್ಲ ಗೊತ್ತಿಲ್ಲ. ಇನ್ನು ಅರ್ಧ ಗಂಟೆಲಿ ದೊಡ್ಡ ಕೇಕು ನಮ್ಮ ಮನೇಲಿ ಇರ್ಬೇಕು. ಯುವರ್ ವಿಶ್ ಆರ್ಡರ್ ಮಾಡ್ತೀನಿ ಈಗಲೇ. ಅದು ಹೇಗೆ ಅವ್ರು ಅಷ್ಟು ಕೆಟ್ಟದಾಗ ಮಾತಾಡ್ತಾರೆ? ಹೇಗೆ ಸರ್ ನೀವು ಇದನ್ನೆಲ್ಲ ಸಹಿಸ್ಕೊಳ್ತೀರಾ? ಒಂದು ವಿಷಯ ಹೇಳ, ಬೆಳೀತಾ ಬೆಳೀತಾ ಒಂದು ಸತ್ಯ ಗೊತ್ತಾಗ್ಬಿಟ್ಟಿದೆ. ಕವಿ KS ನರಸಿಂಹಸ್ವಾಮಿ ಅವರು ಇದ್ದಾರಲ್ವ, ಅವ್ರು ಇದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಚಳಿಗಾಲ ಬಂದಾಗ ಎಷ್ಟು ಚಳಿ ಅಂದರು, ಬಂತಲ್ಲ ಬೇಸಿಗೆ ಕೆಟ್ಟ ಬಿಸಿಲು ಅಂದರು, ಮಳೆ ಬಿತ್ತೋ ಬಿಡೋದಲ್ಲ ಶನಿ ಎಂಬ ಟೀಕೆ. ಇವ್ರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. ಹೀಗಿರುವಾಗ ನನ್ನ ಪಾಡು ಏನು ಹೇಳಿ? ಎಲ್ಲರನ್ನೂ ಮೆಚ್ಚಿಸ್ತಾ ಕೂರಕ್ಕಂತೂ ಆಗಲ್ಲ, ನಮ್ಮ ಕರ್ತವ್ಯ ಮಾಡ್ತಾ ಹೋಗೋದಷ್ಟೇ. ಆದರೂ ನಿಮ್ಮ ಮನ್ಸಿಗೆ ನೋವಾಗಲ್ವಾ ಸರ್? ನೋವಾಗ್ತಿತ್ತು, ಇಲ್ಲವೇ ಇಲ್ಲ ಅನ್ನೋದು ಸುಳ್ಳಾಗುತ್ತೆ. ಬಟ್ ನಾನು ನನಗೆ ಒಂದು ಉತ್ತರ ಕಂಡುಕೊಂಡೆ. ಏನು ಗೊತ್ತಾ? ಹಾಗೆ ಕೆಡ್ದಾಗ ಮಾತಾಡೋದು ಅವ್ರ ಪ್ರಾಬ್ಲಮ್, ನಂದಲ್ಲ. ಅವ್ರ ದೃಷ್ಟಿಲಿ ಸಮಸ್ಯೆ ಇರೋದ್ರಿಂದಾನೇ ಲೋಕನೇ ಸರಿ ಇಲ್ಲ ಅನಿಸುತ್ತೆ. ಈ ಕಾಮಲೆ ಕಣ್ಣು ಊರೆಲ್ಲ ಹಳದಿ ಅನ್ನೋ ಥರ. ಸೊ ನಾನು ಬೇಜಾರು ಮಾಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಅದ್ರ ಬದಲು ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ದೇವ್ರ ಹತ್ರ ಬೇಡ್ಕೋತೀನಿ. ಹೌದಾ ಐಡಿಯಾ? ಅಬ್ಬಬ್ಬಬ್ಬಾ, ಇಷ್ಟು ದೊಡ್ಡ ಫಿಲಾಸಫಿನ ಎಷ್ಟು ಆರಾಮಾಗಿ ಹೇಳಿದ್ರಿ ಸರ್. ಒಂದು ಫ್ರೀ ಟಿಪ್ ಕೊಡ್ತೀನಿ ಕೇಳಿ. ಕೆಲವ್ರಿಗೆ ಏನೇ ಹೇಳಿದ್ರು ತಮಗೆ ಬೇಕಾದಂಗೆ ಅರ್ಥ ಮಾಡ್ಕೋತಾರೆ. ಅವ್ರು ಏನೇ ಹೇಳಿದ್ರು ವೇಸ್ಟೇ. ಯಾವ ಹೋರಾಟ ಮಾಡೋ ಪ್ರಯೋಜನ ಇಲ್ಲ, ಸುಮ್ಮನೆ ನಮ್ಮ ಬುದ್ಧಿ ಎನರ್ಜಿ ಎರಡೂ ವೇಸ್ಟು. ಆದರೂ ಎಷ್ಟೋ ಸಲ ತಿದ್ದೋ ಪ್ರಯತ್ನ ಮಾಡಿದ್ದೀನಿ, ಮಾಡ್ತಾನೆ ಇದ್ದೀನಿ, ಮುಂದೆನೂ ಮಾಡ್ತೀನಿ. ಒಳ್ಳೆ ಕರ್ಣ ಸರ್ ನೀವು. ನಿಮ್ಮ ಮನಸ್ಸು ಒಳ್ಳೆ ಬೆಣ್ಣೆ ಥರ. ಮತ್ತೆ ಸಂಜೆ ಬಂದಿದ್ರೆ ದೊಣ್ಣೆ ತಗೊಂಡು ಎಡೇಟ್ ಆಗ್ತೀನಿ ಅಷ್ಟೇ. ಎಲ್ಲದಕ್ಕೂ ಒಂದು ಲಿಮಿಟ್ ಇರಬೇಕು. ಬರ್ತಾ ಬರ್ತಾ ಅತಿ ಆಯ್ತು. ಸ್ವಲ್ಪನಾದರೂ ಮ್ಯಾನರ್ಸ್ ಇತ್ತು. ಸಾರಿ ರಾಧಿಕಾ, ಅದು ನಾನು ಗೊತ್ತಾಯ್ತು. ಬಾಗ್ಲು ತಟ್ಟಿದ್ ಸಂಜಯ್ ಅನ್ಕೊಂಡ್ರಿ ಅಲ್ವಾ? ಅವ್ನ ಯೋಗ್ಯತೆಗೆ ಹಾಗೇ ಮಾತಾಡಬೇಕು, ಅವಾಗಲೇ ಅವನಿಗೆ ಬುದ್ಧಿ ಬರೋದು. ನಿಮ್ಮ ಪ್ರೈವಸಿನ ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ಆದರೆ ಅಜ್ಜಿ ನಿಮ್ಮನ್ನು ಕರೀತಿದ್ದಾರೆ. ಈಗ್ಲಾ? ಏನಾಯ್ತು? ಬನ್ನಿ, ಗೊತ್ತಾಗುತ್ತೆ. ವಾ, ಬನ್ನಿ 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 ಲವ್ ಬರ್ಡ್ಸ್, ಬನ್ನಿ ಬನ್ನಿ, ಕಮಾನ್ ಕಮಾನ್. ಇವತ್ತು ನಮ್ಮ ಕರ್ಣನ್ ಬರ್ತಡೆ ಅಲ್ಲ ಅಂತ ಗೊತ್ತು. ನಿಧಿ, ಇವತ್ತು ನಿನ್ನ ಬರ್ತಡೆ ಅಲ್ವಾ? ಕರೆಕ್ಟಾ? ಒಂದು ಮಾತು ಮೊದಲೇ ಹೇಳೋದಲ್ವಾ, ಬರ್ತಡೆನ ಇನ್ನೂ ಗ್ರ್ಯಾಂಡ್ ಆಗಿ ಮಾಡ್ಬೋದಿತ್ತು. ಏ ಡಾರ್ಲಿಂಗ್, ಇದನ್ನೆಲ್ಲ ಹೇಳಬೇಕು ಅಂತ ನಿನಗೆ ಗೊತ್ತಾಗಲ್ವೇನಾ? ಬಂಗಾರಿ, ಹೋಲ್ಡ್ ಆನ್, ಸಮಾಧಾನ. ಇವತ್ತು ನಮ್ಮಿಬ್ರು ಬರ್ತಡೇ ಅಲ್ವೇ ಅಲ್ಲ.